ನಟ ದರ್ಶನ್ಗೆ ಸಂಕಷ್ಟ ತರುತ್ತಾ ಅಭಿಮಾನಿಗಳು ಮಾಡಿದಂತಹ ಕೆಲಸ. ಈ ಪ್ರಶ್ನೆ ಮೂಡುವುದಕ್ಕೂ ಕಾರಣ ಇದೆ. 3 ಜನ ಅಭಿಮಾನಿಗಳು ಸಾಕ್ಷಿಯನ್ನೇ ಬೆದರಿಸುವಂತಹ ಕೆಲಸ ಮಾಡಿದ್ರು. ಸಾಕ್ಷ್ಯ ನಾಶದ ಆರೋಪ. ನಟ ದರ್ಶನ್ರ ಬೇಲ್ ಕನಸಿಗೆ ಹಾಗಾದ್ರೆ ಎಳ್ಳು ನೀರು ಹಾಕಿಬಿಡುತ್ತಾ ಅನ್ನುವಂಥ ಪ್ರಶ್ನೆ. ಪ್ರಕರಣದ 49ನೇ ಸಾಕ್ಷಿದಾರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿದಾರನಿಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆಯನ್ನ ಹಾಕಿದ್ದಾರೆ. ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ದಾಖಲಾದಂತಹ ದೂರಿನ ಅನ್ವಯ ಈಗಾಗಲೇ 3ವರನ್ನ ಬಂಧಿಸಿ ಪೊಲೀಸರು ಮೆಡಿಕಲ್ ಚೆಕ್ಅಪ್ನ ಮಾಡಿಸಿದ್ದಾರೆ. ಕೆಸಿ ಜನರಲ್ ಹಾಸ್ಪಿಟಲ್ನಲ್ಲಿ ಆರೋಪಿಗಳಾದಂತಹ ಪುನೀತ್, ವೇಣು ಹಾಗೆ ಸುಹಾಸ್ ಮೆಡಿಕಲ್ ಚೆಕ್ಅಪ್ ಮಾಡಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ತಮ್ಮ ಕಸ್ಟಡಿಗೆ ಪಡೆಯುವುದಕ್ಕೆ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ಆದರೆ ನಟ ದರ್ಶನ್ರ ಅಭಿಮಾನಿಗಳು ಮಾಡಿರುವಂತಹ ಈ ಎಡವಟ್ಟು ಈಗಾಗಲೇ ಜಾಮೀನು ಸಿಗದೆ ಒದ್ದಾಡ್ತಾ ಇರೋ ನಟ ದರ್ಶನ್ಗೆ ಇನ್ನೂ 1 ವರ್ಷ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. 1 ವರ್ಷ ಅಲ್ಲ, ಆ ನಂತರವೂ ಜಾಮೀನಿಗೆ ಹೊಡೆತ ಕೊಡುತ್ತಾ, ಜೊತೆಗೆ ಈ ಪ್ರಕರಣದ ವಿಚಾರಣೆಯಲ್ಲಿ ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡಿದ್ದಾವೆ. ಸಾಕ್ಷ್ಯ ನಾಶ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ 3 ನಟ ದರ್ಶನ್ರ ಅಭಿಮಾನಿಗಳನ್ನ ಅರೆಸ್ಟ್ ಮಾಡಲಾಗಿರುವುದು. ಅದರಲ್ಲಿ ಪುನೀತ್ ಅನ್ನುವಂಥ ಆರೋಪಿ ಏನಿದ್ದಾನೆ, ಈತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖುದ್ದು ಓರ್ವ ಸಾಕ್ಷಿದಾರ. ಈತನ ಸ್ಕಾರ್ಪಿಯೋ ಕಾರನ್ನೇ ಆವತ್ತು ರೇಣುಕಾ ಸ್ವಾಮಿಯ ಹೆಣವನ್ನ, ಮೃತದೇಹವನ್ನ ಪಟ್ಟಣಗೆರೆಯ ಶೆಡ್ನಿಂದ ಸುಮನಹಳ್ಳಿಯ ಬ್ರಿಡ್ಜ್ ತನಕ ಸಾಗಿಸೋದಕ್ಕೆ ಆರೋಪಿಗಳು ಬಳಸಿತ್ತು. ಈತನೂ ಕೂಡ ಪ್ರಕರಣದಲ್ಲಿ ಓರ್ವ ಸಾಕ್ಷಿದಾರ. ಆತನ ಜೊತೆಗೆ ಇನ್ನಿಬ್ಬರು, ವೇಣು ಹಾಗೆ ಸುಹಾಸ್ ಎಂಬ ಮತ್ತಿಬ್ಬರು ಕೂಡ ಈ ಸಾಕ್ಷಿಯನ್ನ ಬೆದರಿಸುವಂತಹ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಪ್ರಕರಣ ನಟ ದರ್ಶನ್ರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೈಕೋರ್ಟ್ನ ವಕೀಲರಾಗಿರುವಂತಹ ಸುನಿಲ್ ಅವರು ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ನೋಡೋಣ ಬನ್ನಿ. ರೇಣುಕಾ ಸ್ವಾಮಿ ಅವರ ಮರ್ಡರ್ ಕೇಸ್ನಲ್ಲಿ ಪ್ರಮುಖವಾದಂಥ ಸಾಕ್ಷಿಯೊಬ್ಬರಿಗೆ ಕೆಲವು ಆರೋಪಿಗಳು ಯಾರು ಬೆದರಿಕೆ ಹಾಕಿದ್ದಾರೆ ಅಂತ ಅಲಿಗೇಷನ್ ಬಂದಿದೆ. ಮತ್ತು ಆ ಸಾಕ್ಷಿ ವಿಟ್ನೆಸ್ ಯಾರಿದ್ದಾರೋ ಅವ್ರು ಕೋರ್ಟ್ನಲ್ಲಿ ಕೂಡ ಇದನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಈ ಥರ ನನಗೆ ತಾವು ಸಾಕ್ಷಿ ಹೇಳಬಾರ್ದು ಅಂಥೇಳಿ ಬೆದರಿಕೆ ಹಾಕಿದ್ದಾರೆ ಅಂತ. ಅದರ ಮೇಲೆ ನ್ಯಾಯಾಧೀಶರು ಕೂಡ ಅದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ಹೇಳಿದೆ. ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿ 3 ಜನ ಯಾರು ಬೆದರಿಕೆ ಹಾಕಿದ್ರೋ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ನೋಡಿ, ಕಾನೂನಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಸಲ ಟ್ರಯಲ್ ಶುರುವಾಯಿತು ಅನ್ನೋದಾದರೆ ಎಲ್ಲ ಆರೋಪಿಗಳು ಕೂಡ ಹಾನೆಸ್ಟಾಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಒಂದು ಕಾನೂನಿನ ಒಂದು ಸ್ಪಷ್ಟವಾದಂಥ ಒಂದು ಜಡ್ಜ್ಮೆಂಟ್. ಎರಡನೇದು, ಕೆಲವು ಆರೋಪಿಗಳಿಗೆ ಬೇಲ್ ಕೊಟ್ಟಿದ್ದಾರೆ. ಕೆಲವು ರೋಲ್ ಕಮ್ಮಿ ಇರುವಂಥ ಆರೋಪಿಗಳಿಗೆ ನ್ಯಾಯಾಲಯ ಬೇಲ್ ಕೊಟ್ಟಿದೆ. ಈಗ ಒಂದು ಪಕ್ಷ ಅವ್ರ ರೋಲ್ ಏನಾದರೂ ಈ ಸಾಕ್ಷಿಗಳನ್ನ ಬೆದರಿಸಲಿಕ್ಕೆ ಅಥವಾ ಏನಾದರೂ ಅವರು ಇನ್ವಾಲ್ವ್ ಆಗಿದ್ದರೆ ಇಮಿಡಿಯೇಟಾಗಿ ಬೇಲ್ ಕ್ಯಾನ್ಸಲೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಕೂಡ ಇದೆ. ಒಂದು ಪಕ್ಷ ಸಾಕ್ಷಿಗಳಿಗೆ ಯಾರು ಬೆದರಿಕೆ ಹಾಕೋದು, ನೀನು ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳಬಾರ್ದು ಅಥವಾ ಕೋರ್ಟಿಗೆ ಬಂದು ಪ್ರತಿಕೂಲವಾಗಿ ವಿಭಿನ್ನವಾಗಿ ನೀನು ಸ್ಟೇಟ್ಮೆಂಟ್ ನೋಡಿಬೇಕು ಅಂತೇಳಿ ಪ್ರಭಾವ ಹಾಕೋದು ಅನ್ನೋದಾದರೆ ಅವ್ರ ಮೇಲೆ ಸೆಕ್ಷನ್ 195A ಅಡಿನಲ್ಲಿ, CRPC ಅಡಿನಲ್ಲಿ ಒಂದು ಸೆಪರೇಟಾಗಿ FIR ದಾಖಲೆ ಮಾಡ್ಕೋಬೋದು. ಮತ್ತು ಯಾರ್ಯಾರು ಬೆದರಿಕೆ ಹಾಕ್ತಾರೆ ತನಿಖೆ ಆದ ನಂತರ ಗೊತ್ತಾದಾಗ ಅವ್ರ ಮೇಲೆ 7 ವರ್ಷದ ಶಿಕ್ಷೆ, ಅವ್ರಿಗೆ 7 ವರ್ಷದವರೆಗೂ ಶಿಕ್ಷೆ ಕೊಡುವಂಥ ಸಾಧ್ಯತೆ ನಮ್ಮ CRPCನಲ್ಲಿ ಆಲ್ರೆಡಿ ಇದೆ. ಮತ್ತು ಯಾರು ವಿಟ್ನೆಸ್ಗಳಿದ್ದಾರೆ, ಯಾರು ಹೆದರ್ಕೋತಾರೆ, ಅವ್ರಿಗೆ ಪ್ರಾಣ ಬೆದರಿಕೆ ಇದೆ, ಅವ್ರನ್ನ ಏನು ಮಾಡ್ತಾರೆ, ಅವ್ರಿಗೆ ಪೊಲೀಸವರು ಒಂದು 24/7 ಸೆಕ್ಯೂರಿಟಿ ಕೊಡ್ಬೋದು. ಅವ್ರನ್ನ ಸೆಪ್ರೇಟಾಗಿ ಒಂದು ಅಕಾಮಿಡೇಷನನ್ನು ಕೂಡ ಅವ್ರಿಗೆ ಕೊಡ್ಬೋದು. ಮತ್ತು ಇನ್ನೂ ಭಯ ಆಯಿತು ಅನ್ನೋದಾದರೆ ಹೈಕೋರ್ಟ್ಗೆ ಪಿಟಿಷನನ್ನು ಹಾಕಿ ಇದನ್ನು ಟ್ರಯಲ್ಲೇ ಬೇರೆ ರಾಜ್ಯಕ್ಕೆ ಅವರು ಶಿಫ್ಟ್ ಮಾಡಿ ಅಂತ ಮನವಿ ಮಾಡುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ವಿಟ್ನೆಸ್ಗಳು ಯಾರಿಗೆ ಬೆದರಿಕೆ ಇದೆ, ಯಾರು ಹೆದರ್ತಿದ್ದಾರೆ ಅವ್ರಿಗೆ ಪ್ರೊಟೆಕ್ಷನನ್ನು ಕೊಡಬೇಕು. ಆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಆಲ್ರೆಡಿ ನ್ಯಾಯಾಲಯ ಕಾರ್ಯಪ್ರವೃತ್ತವಾಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ಆಲ್ರೆಡಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ವಿಟ್ನೆಸ್ಗಳಿಗೆ ತಾವು ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ದಾರೆ. ಯಾರು ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆಲ್ರೆಡಿ FIR ದಾಖಲಾಗಿದೆ, ತನಿಖೆ ಕೂಡ ನಡೀತಾ ಇದೆ. ಒಂದು ಪಕ್ಷ ದರ್ಶನ್ ಅಥವಾ ಪ್ರಬಲವಾದಂಥ ಯಾರು ಆರೋಪಿಗಳಿದ್ದಾರೆ ಅವ್ರ ಇನ್ವಾಲ್ವ್ಮೆಂಟ್ ಏನಾದರೂ ಬಂದರೆ ಆಗ ಖಂಡಿತವಾಗ್ಲೂ ಟ್ರಯಲ್ನಲ್ಲಿ ಅವ್ರಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ನ್ಯಾಯಾಲಯ ಅವ್ರಿಗೆ ಅಡ್ವರ್ಸ್ ಇನ್ಫರೆನ್ಸ್ ಅಂತ ನಾವು ಕರಿತೀವಿ. ಅಂದರೆ ಅವರ ಇನ್ವಾಲ್ವ್ಮೆಂಟು ಬರೀ ಈ ಕ್ರೈಮಲ್ಲಿ ಮಾತ್ರ ಅಲ್ಲ, ಸಾಕ್ಷಿಗಳ ಮೇಲೆ ಪ್ರಭಾವ, ಬೆದರಿಕೆ, ಯಾರು ಕೂಡ ಕೋರ್ಟಿಗೆ ಬರಬಾರ್ದು ಅನ್ನೋದ್ರಲ್ಲಿ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಬಂದರೆ ಖಂಡಿತವಾಗ್ಲೂ ನಾಳೆ ತೀರ್ಪು ಕೂಡ ಅವ್ರ ವಿರುದ್ಧ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಅನೇಕ ಲ್ಯಾಂಡ್ಮಾರ್ಕ್ ಪ್ರಕರಣಗಳಲ್ಲೂ ಕೂಡ ಒಂದು ಬೆಸ್ಟ್ ಬೇಕರಿ ಅಂತ ಪ್ರಕರಣ, ಗುಜರಾತ್ ರೈಟ್ಸ್ ಆದ ನಂತರ, ಗುಜರಾತಲ್ಲಾದಂಥ ದಂಗೆ ಆದ ನಂತರ ಒಂದು ಬೆಸ್ಟ್ ಬೇಕರಿ ಕೇಸ್ ಅಂತ ಒಂದು ಪ್ರಕರಣದಲ್ಲಿ ಕೂಡ ಸುಮಾರು ಒಂದು 14 ಜನ ಸಜೀವಾಗಿ ಸುಟ್ಟಾಗ್ತಾರೆ ಬೆಸ್ಟ್ ಬೇಕರಿ ಪ್ರಕರಣದಲ್ಲಿ. ಆಗ ಅಲ್ಲಿದ್ದಂಥ ಒಬ್ಬರು ಸಾಕ್ಷಿದಾರ ಯಾರಿರ್ತಾರೋ ಭಾಳಷ್ಟು ಬೆದರಿಕೆ ಹಾಕಿ ಆಕೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಲೇಬಾರ್ದು ಅಂತ ಹೇಳಿದಾಗ ಆಕೆ ಕೋರ್ಟಿಗೆ ಬರೋದೇ ಇಲ್ಲ.
ಹಾಗಾಗಿ ಎಲ್ಲ ಆರೋಪಿಗಳು ಕೂಡ ಅದರಲ್ಲಿ ಅಕ್ವಿಟಲ್ ಆಗಿಬಿಡ್ತಾರೆ. ಬಟ್ ಆಮೇಲೆ ಹೈಕೋರ್ಟ್ಗೆ ಬಂದು ಆಕೆ ನನಗೆ ಬೆದರಿಕೆ ಹಾಕಿದ್ರು, ಈ ಥರ ಫೋನ್ ಕಾಲ್ಸ್ ಇತ್ತು, ಮನೆ ಹತ್ರ ಬಂದು ರೌಡಿಗಳು ಬಂದಿದ್ರು ಅಂತ ಹೇಳಿದಾಗ ಯಾವ್ಯಾವ ಆರೋಪಿಗಳಿಗೆ ಅಕ್ವಿಟಲ್ ಆಗಿತ್ತೋ ಅದನ್ನು ಹೈಕೋರ್ಟ್ ಸೆಟ್ ಅಸೈಡ್ ಮಾಡಿ ರೀಟ್ರಯಲ್ಗೆ ಆರ್ಡರ್ ಮಾಡ್ತದೆ. ನೋಡಿ, ದಟ್ ಈಸ್ ಆಲ್ಸೋ ಎ ಲ್ಯಾಂಡ್ ಮಾರ್ಕ್ ಕೇಸ್. ಇವನ್ ಅದರ್ವೈಸ್ ಏನಾದರೂ ಒಂದು ಬೆನಿಫಿಟ್ ಆಫ್ ಡೌಟ್ ಮೇಲೆ ಎಲ್ಲ ಆರೋಪಿಗಳಿಗೆ ಅಕ್ವಿಟಲ್ ಆದರೂ ಕೂಡ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋದು ನಿಜವಾಗ್ಲೂ ಪ್ರೂವ್ ಆಗೋಯ್ತು ಅನ್ನೋದಾದರೆ ಖಂಡಿತವಾಗ್ಲೂ ಆ ಜಜ್ಮೆಂಟನ್ನು ಕೂಡ ಸೆಟ್ ಅಸೈಡ್ ಮಾಡಿ ಹೈಕೋರ್ಟು ಮತ್ತೆ ಫ್ರೆಶ್ ಟ್ರಯಲ್ ಮಾಡುವಂಥ ಸಾಧ್ಯತೆ ಇದೆ. ಅದು ಕರ್ನಾಟಕದಲ್ಲಿ ಏನಾದರೂ ಭಯ ಆಗ್ತಿದೆ, ಆಗೋದಿಲ್ಲ ಅಂದರೆ ಬೇರೆ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ. ಹಾಗಾಗಿ ಭಾಳಷ್ಟು ಗಂಭೀರವಾದಂಥ ಸ್ವರೂಪದಂಥ ಪ್ರಕರಣ ಇದು. ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅವರು ಹೋಗಿ ಡೇ ಟು ಡೇ ನನಗೆ ಟ್ರಯಲ್ ಮಾಡಿ ಭಾಳಷ್ಟು ಕಷ್ಟ ಆಗ್ತಿದೆ, ಬೇಲ್ ಕ್ಯಾನ್ಸಲ್ ಆಗಿದೆ ಅಂತ ಭಾಳಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ಕೇಳಿದ್ದಾರೆ. ಡೇ ಟು ಡೇ ಟ್ರಯಲ್ ನಡೀತಿದೆ, ಸ್ಪೆಷಲ್ ಕೋರ್ಟ್ ಅಪಾಯಿಂಟ್ ಆಗಿದೆ, ಸಾಕ್ಷಿಗಳು ಬಂದು ಒಬ್ಬೊಬ್ಬರು ಬಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಹಾಕೋದು, ಹೆದರಿಸುವಂಥದ್ದು, ಇದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ವಿರುದ್ಧ ಮಾಡ್ತಿರುವಂಥ ಷಡ್ಯಂತ್ರ. ಹಾಗಾಗಿ ಸೆಕ್ಷನ್ 195A ಅಡಿನಲ್ಲಿ ಇದು ಗಂಭೀರವಾದಂಥ ಪ್ರಕರಣ. ನ್ಯಾಯಾಲಯ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತು ಸೀರಿಯಸ್ ಆಗಿ ತೊಗೊಂಡಿದೆ. ಹಾಗಾಗಿ ಮುಂದೆ ಆದರೂ ಯಾರೂ ಕೂಡ ಈ ಥರ ಕೆಟ್ಟ ಚಾಳಿಗೆ ಕೈ ಹಾಕಿದಿರ ಸುದೀರ್ಘವಾಗಿ ನ್ಯಾಯ ವ್ಯವಸ್ಥೆಯಲ್ಲಿ ಇಬ್ಬರಿಗೂ ಆರೋಪಿ ಮತ್ತು ಪೊಲೀಸ್ನವ್ರಿಗೆ ಇಬ್ಬರಿಗೂ ಅವಕಾಶ ಕೊಡ್ತಾರೆ. ತಮ್ಮ ಡಿಫೆನ್ಸ್ಗಳನ್ನ ಸಬ್ಮಿಟ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಒಂದು ಪಕ್ಷ ದರ್ಶನ್ ಅವ್ರ ರೋಲ್ ಏನೋ ಇತ್ತು ಅನ್ನೋದು, ದರ್ಶನ ಸ್ನೇಹಿತರು, ಅವ್ರ ಸಂಗಡಿಗರು ಏನಾದರೂ ಇದನ್ನು ಸಾಕ್ಷಿಗಳ ಮೇಲೆ ಪ್ರಭಾವ ಹಾಕಿ ಅವ್ರನ್ನ ಹೆದರಿಸೋದು, ಬೆದರಿಸೋದು, ಬರಬೇಡಿ ಅನ್ನೋದಾದರೆ ಮುಂದೆ ಏನಾದರೂ ಒಂದು ಪಕ್ಷ ದರ್ಶನ್ ಅವ್ರನ್ನ ಮೆಡಿಕಲ್ ಬೇಲ್ ಕೇಳಿದ್ರೆ ಅಥವಾ ಎಲ್ಲ ಪ್ರಬಲವಾದಂಥ 10ರಿಂದ 15 ಜನ ಸಾಕ್ಷಿಗಳ ವಿಚಾರಣೆ ಆಗೋಗಿದೆ, ದಯವಿಟ್ಟು ನನಗೆ ಬೇಲ್ ಕೊಡಿ ಅಂದರೂ ಕೂಡ ಆಗಲೂ ಕೂಡ ಬೇಲ್ ಕೊಡದೇ ಇರೋಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ದಿ ಕಾಂಡಕ್ಟ್ ಆಫ್ ದ ಅಕ್ಯೂಸ್ಡ್ ಭಾಳ ಮುಖ್ಯ ಆಗ್ತದೆ. ಇಡೀ ಟ್ರಯಲ್ನಲ್ಲಿ ಅಕ್ಯೂಸ್ಡ್ ಹೇಗೆ ನಡ್ಕೋತಾನೆ, ಹೇಗೆ ನ್ಯಾಯಾಂಗ ವ್ಯವಸ್ಥೆಗೆ ಕೋಆಪರೇಟ್ ಮಾಡ್ತಾನೆ, ಹೇಗೆ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕೋದಿಲ್ಲ, ನ್ಯಾಯಾಲಯಕ್ಕೆ ತಲೆಬಾಗಿ ಆತ ಹೆಂಗೆ ನಡೀತಾನೆ, ಅದೆಲ್ಲವನ್ನೂ ಕೂಡ ಕೋರ್ಟ್ ಗಮನಿಸುತ್ತೆ. ಒಂದು ಪಕ್ಷ ದರ್ಶನ ರೋಲ್ ಇದೇನೋ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲಿ ಅವ್ರ ಮುಂದಕ್ಕೆ ಅವ್ರಿಗೆ ಬೇಲ್ ಸಿಗೋ ಸಾಧ್ಯತೆಯೂ ಭಾಳ ಕ್ಷೀಣಿಸ್ಬಿಡುತ್ತೆ. ಹಾಗಾಗಿ ಇಟ್ಸ್ ಅ ವೆರಿ ಸೀರಿಯಸ್ ಕೇಸ್, ದ ಕೋರ್ಟ್ ಇಸ್ ಕನ್ಸಿಡರಿಂಗ್. ಈಗ ಎವಿಡೆನ್ಸ್ ಆಗಲಿ, ಸಾಕ್ಷಿಗಳ ವಿಚಾರಣೆ ಶುರು ಆಗೋಗಿದೆ. ಈಗ ಪ್ರಾಸಿಕ್ಯೂಷನ್ ಅವರು ಪ್ರಬಲವಾದಂಥ ಒಂದು 62 ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದರೆ ಪ್ರತಿನಿತ್ಯ ಕೂಡ ಸಾಕ್ಷಿಗಳು ಬರ್ತಾ ಇದ್ದಾರೆ, ಅವರ ವಿಚಾರಣೆ ಆಗ್ತಾ ಇದೆ, ಪಾರ್ಟಿ ಸವಾಲ್ಗೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ದರ್ಶನ್ ಅವರ ಕೋರಿಕೆ ಮೇಲೇ ಡೇ ಟು ಡೇ ಹಿಯರಿಂಗ್ ನಡೀತಾ ಇದೆ, ಸ್ಪೆಷಲ್ ಕೋರ್ಟ್ ಅಪಾಯಿಂಟ್ ಆಗಿದೆ, ಸ್ಪೆಷಲ್ ಜಡ್ಜ್ ಅವರು ನಡೆಸ್ತಾ ಇದ್ದಾರೆ. ಈಗಿದ್ದಾಗ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಅವರೇ ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಹಿನ್ನಡೆ ಆಗ್ತದೆ. ಹಾಗಾಗಿ ಈ ಕೆಟ್ಟ ವಿಚಾರಗಳಿಗೆ ದಯವಿಟ್ಟು ಯಾರೇ ಆರೋಪಿಗಳು ಕೂಡ ಇದಕ್ಕೆ ಭಾಗವಹಿಸಬಾರ್ದು. ನಿಷ್ಪಕ್ಷಪಾತವಾಗಿ ತನಿಖೆ ಆಗಿದೆ, ನಿಷ್ಪಕ್ಷಪಾತವಾಗಿ ಟ್ರಯಲ್ ನಡೀಲಿಕ್ಕೆ ಎಲ್ಲರೂ ಕೋಆಪರೇಟ್ ಮಾಡಿದ್ರೇ ಇದೊಂದು ಲಾಜಿಕಲ್ ಎಂಡಿಗೆ ಬರಲಿಕ್ಕೆ ಸಾಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.